ಮಹಾಶಯರು 120 ರೂಪಾಯಿ ಕೊಡ್ರಿ 10 ರೂಪಾಯಿ ಚಹಾ ಕೊಡ್ತೀನಿ, 10 ರೂಪಾಯಿ ಚಹಾ ಕೊಡ್ತೀನಿ, 10 ರೂಪಾಯಿ ಜಾಸ್ತಿ ಕೊಡ್ರಿ. ಅದು 10 ರೂಪಾಯಿನ ಕೆತ್ತಿರ್ತಾರೆ ನಮ್ದು ತಿರುಪತಿಯಾಗ. ಅವರಿಗೆ ಕನ್ನಡ ಬರಲ್ಲ, ನಮಗೆ ತೆಲುಗು ಬರ್ತಾವು, ಬಂದರು ನಾವು ಮಾತಾಡಲ್ಲ. ನಾವು ಕನ್ನಡಿಗರಲ್ಲವು, ವಿಶಾಲ ಹೃದಯದವರು. ಹಂಗೈತೆ ನೋಡ್ರಿ ತಿರುಪತಿ ಯಾವ್ರ ನನ್ನ ಮಗ ಗಾಡಿ ಮ್ಯಾಗ ಹೋಗ್ಕೋತಾನೆ, ಕೈಯಾಗಿನ ಕ್ಯಾಮ್ರಾ ಕಸ್ಕೊಂಡು ಹೋಗಿದ್ದ ನೋಡು ಭಯ. ಕ್ಯಾಮ್ರಾ ಹೊಡ್ಕೊಂಡು ಹೋಗ್ಬಾರ್ದು ನೋಡ್ತಾನೆ ಹುಡುಗಿಯರು ಬರ್ತಾರೆ ಎದುರಿಗೆ. ಕ್ಯಾಮ್ರಾ ಹೊಡೆದ್ರೆ ಅಲ್ಲೇ ಅದಕ್ಕೆ ಗಟ್ಟಂಗೆ ಹಿಡಿದೆ ನಾನು ಅವ್ರಿಗೆ. ತಿರುಪತಿ ಬೆಟ್ಟಕ್ಕೆ ಸಮೀಪ ಬಂದೀವಿ ರೀ. ಬೆಟ್ಟ ಕಾಣಕತ್ತೈತಿ ಗಪ್ಪು ನೋಡ್ರಿ, ಅಲ್ಲಿ ಬೆಟ್ಟ ಹೆಂಗೆ ಕಾಣಕ. ಆ್ಯಕ್ಚುಲಿ ಕ್ಯಾಮ್ರಾದಾಗ ಕಾಣಂಗಿಲ್ಲ ಕರೆಕ್ಟಾಗಿ. ಅಲ್ಲಿ ನೋಡ್ರಿ ಹೆಂಗೆ ಕಾಣಕತ್ತೈತಿ ಬೆಟ್ಟ ಬೆಟ್ಟ ಬೆಟ್ಟ. ಅಂತೂ ಇಂತೂ ತಿರುಪತಿ ಬೆಟ್ಟಕ್ಕೆ ಬಂದಾಗ್ಬಿಟ್ಟಿವಿ. ಯಪ್ಪ ಜನ ಐತಿ. ಬಟ್ ನನಗೆ ಅನಿಸಿದ ಮಟ್ಟಿಗೆ ರಶ್ ಆಗಲ್ಲ ಅಂತ ನನಗೆ ಅನ್ಸಾಕತೈತಿ. ಯಾಕಂದ್ರೆ ಮಳೆ ಇದ್ದಿದ್ದಕ್ಕೆ ಆಟೋ ಹಿಡಿದೀವಿ. ಇಲ್ಲಿ ವೇಟಿಂಗ್ ಹಾಲ್ ವಿಶ್ರಾಂತಿ ಗೃಹ ಐತಿ. ವಾಪಸ್ ಲಗೇಜ್ ಈ ಕಡೆ ಇರ್ಬೇಕು. ಫೀಲಿಂಗ್ ಅಣ್ಣ ಇಲ್ಲೇ ಐತಿ ಲಗೇಜ್ ಸೆಂಟ್ರ್. ಅಣ್ಣ ಲಗೇಜ್ ಅಂತ ಬಿಲ್ಡಿಂಗ್ ಲಾಸ್ಟಿಂಗ್ ಅಂತ. ಇದು ಎಂಟ್ರೆನ್ಸ್ ರೀ. ಬೆಟ್ಟ ಕಾಣತೈತಿ. ಇದು ಬೆಟ್ಟದ ಎಂಟ್ರೆನ್ಸಿಂದ ಸ್ವಲ್ಪ ಈ ಕಡೆ ಮುಂದೆ ಬಂದ್ವಿ ಅಂದ್ರೆ ಒಂದು ಬಿಲ್ಡಿಂಗ್ ಬರುತ್ತೆ. ಒಂದು ಬೋರ್ಡ್ ಐತೆ ನೋಡ್ರಿ. ಈ ಬೋರ್ಡಿಂದ ಈ ಬಿಲ್ಡಿಂಗ್ ಎಂಡಿಗೆ ಹೋಗ್ಬೇಕಂತ. ಸೊ ಈ ಬಿಲ್ಡಿಂಗ್ ಎಂಡಿಗೆ ಹೋದ್ವಿ ಅಂದ್ರೆ ನಾವು ಲಗೇಜನ್ನ ಇಲ್ಲಿ ಕೊಟ್ರೆ ಇವ್ರ ಲಗೇಜನ್ನು ನಮಗೆ ಮೇಲ್ಗಡೆ ತಂದು ಕೊಡ್ತಾರೆ. ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ತೊಗೊಂಡು ಲಗೇಜನ್ನು ನಾವು ಮೇಲ್ಗಡೆ ಇಸ್ಕೋಬೋದು. ಸೊ ಇದು ಫ್ರೀ ಐತಿ ಕಂಪ್ಲೀಟ್ಲಿ. ಫುಟ್ ಅಂದರೆ ನಡ್ಕೊತ ಹೋಗೋರಿಗೆ ಒಂದು ಭಯ ಇರುತ್ತೆ, ಲಗೇಜ್ ಹೆಂಗೆ ಮ್ಯಾಗ್ ತೊಗೊಂಡು ಹೋಗೋದು ಅಂಥೇಳಿ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ ಇರ್ತಾವೆ. ಒಂದು ನೀವು ವೆಹಿಕಲ್ ತೊಗೊಂಡು ಹೋಗ್ಬೋದು, 2ನೇ ಆಪ್ಷನ್ ವಾಪಸ್ ನೀವು ಸ್ಟೆಪ್ಸ್ ಮ್ಯಾಗ ಹೋಗ್ಬೋದು. ಈಗ ನಾವು ಸ್ಟೆಪ್ಸ್ ಅಂದರೆ ನಡ್ಕೊತ ಹೊಂಟಿವಿ. ಸೊ ನಡ್ಕೊತ ಹೋಗೋ ಸಲುವಾಗಿ ನಾವು ಏನು ಮಾಡ್ತೀವಿ, ಲಗೇಜ್ನೆಲ್ಲ ಇಲ್ಲಿಟ್ಟು ಸೊ ನಮಗೆ ಏನು ನೀಡ್ ಐತಿ ಅಷ್ಟನ್ನು ಮಾತ್ರ ನಾವು ತೊಗೊಂಡು ಸ್ಟೆಪ್ಸ್ ಹತ್ತುತ್ತೀವಿ. ನೆಕ್ಸ್ಟ್ ಅಲ್ಲಿ ಮ್ಯಾಗ ಲಗೇಜ್ ತೊಗೋತೀವಿ. ಈ ಕಡೆಯಿಂದ ಬಂದ್ರೆ ಫ್ರೀ ಲಗೇಜ್ ಡಿಪಾಸಿಂಗ್ ಕೌಂಟರ್ ಬರೆದಿರ್ತಾರೆ. ಸೊ ಇದು ನೋಡ್ಕೊಂಡು ಒಳಗಡೆ ಎಂಟ್ರಿ ಆಗಬೇಕು. ಅಪ್ಪ ಭಗವಂತ ಅಲ್ಲ, ರಶ್ ಆಲ್ಮೋಸ್ಟ್ ಇದ್ದಂಗಿಲ್ಲ ಅಣ್ಣ. ಇದೇನಣ್ಣ ಕ್ಯೂ ಜಾಸ್ತಿ ಅಂದ್ರೆ ಕ್ಯೂ ಲೈನ್ ಐತಿದೆ, ಬಟ್ ಕ್ಯೂ ಜಾಸ್ತಿ ಇಲ್ಲ. ಈಸಿಯಾಗಿ ಹೋಗಿ ನೀವು ನಿಮ್ಮ ಲಗೇಜನ್ನು ಲಾಕ್ ಮಾಡಿ ಎಲ್ಲ ಮಾಡಿ ಇಟ್ಕೊಡ್ಬೋದು. ನಾವು ನಮ್ಮ ಲಗೇಜನ್ನ ಇಲ್ಲಿ ಇಡಾಕತ್ತೀವಿ. ಸೊ ಇಲ್ಲಿಟ್ರೆ ಈ ಕಡೆ ಪಾಸ್ ಆಗುತ್ತೆ. ನಮ್ಮ ಲಗೇಜ್ ಚೆಕ್ ಆಗುತ್ತೆ. ಸೊ ಫೈನಲಾಗಿ ನಾವು ಬ್ಯಾಗನ್ನು ಒಳಗೆ ಕೊಟ್ಟಿವಿ. ಆ ಬ್ಯಾಗನ್ನಲ್ಲಿ ಒಳಕೊಡಂತೆ ಅವರೊಂದು QR ಕೋಡ್ ಸ್ಕ್ಯಾನಿಂಗ್ ಟ್ಯಾಗ್ ಹಾಕಿರ್ತಾರೆ. ಆ ಟ್ಯಾಗನ್ನು ಸ್ಕ್ಯಾನ್ ಮಾಡಿ ಮ್ಯಾಗ ಕಳಿಸಿರ್ತಾರೆ. ಸೊ ಮ್ಯಾಗ ಅದೇ ಸ್ಕ್ಯಾನ್ನಾಗ ನಾವು ಲಗೇಜನ್ನು ತೊಗೋತೀವಿ. ಲಗೇಜನ್ನು ಇಟ್ಟು ಬಂದಿವಿ. ಸೊ ಇದು ಬ್ಯಾಕ್ ಸೈಡ್ ಹಾಲ್. ನಿಮಗೆ ದಾರಿ ಒಳಗೆ ಜರ್ನಿ ಒಳಗೆ ಸಾಧ್ಯ ಆದರೆ ಟೈಮ್ ಪಾಸ್ ತೋರಿಸ್ತೀನಿ. ಒಂದಿಷ್ಟು ಆಂಧ್ರ ಹುಡುಗಿರವ್ರು ನಾವು ವಿಡಿಯೋ ಮಾಡೋದು ನೋಡಿ ನಾನು ಹಿಂದೆ ಬರಾಕತ್ತಾರೆ. ತಿಮ್ಮಪ್ಪನ ಬೆಟ್ಟ ಹತ್ತಕ್ಕೆ ಹೊಂಟಿವಿ. ಕಾಯಿ ತೊಗೊಂಡಿವಿ ಪೂಜೆ ಮಾಡೋಕೆ. ತಿಮ್ಮಪ್ಪ ಇಲ್ಲಿ ಒಬ್ಬರ ಕಡೆ ತೊಂದರೆ ಒಬ್ರಿಗೆ ಸಿಟ್ಟು. ನಾವು ಏನು ಮಾಡೋಣ ಹೇಳಿ. ತಿಮ್ಮಪ್ಪ ಜನ ನೋಡ್ರಿ ಎಲ್ಲರೂ ಕಾಯಿ ಹೊಡೆದು ನಮಸ್ಕಾರ ಮಾಡಿ ಆ ಸ್ಟೆಪ್ಸ್ ಹತ್ತಾಗತ್ತಾರ. ಸೊ ನಾನು ಈಗ ನನ್ನ ಮನಸ್ಸನ್ನ ಇದ್ದದ್ದು ಬಿಡ್ಕೊಂಡು ಕೈ ಮುಗಿದು ಸ್ಟೆಪ್ಸ್ ಹತ್ತಕ್ಕೆ ಚಾಲೂ ಮಾಡ್ತೀನಿ.
ಎಲ್ಲರೂ ಹರಕೆಯನ್ನು ಕಟ್ಕೊಂಡು ತೀರಿದ ಮೇಲೆ ಬಂದ ಮೆಟ್ಲುಗಳನ್ನ ಹತ್ತುತ್ತಾರೆ. ಆದರೆ ನಾನು ಮೆಟ್ಲುಗಳನ್ನ ಹತ್ಕೊಂತ ಹರಕೆ ಕಟ್ಟಾಕತ್ತೀನಿ. ನನ್ನ ಹರಕೆ ಒಂದ ತಿಮ್ಮಪ್ಪ, ನನ್ನ ಹೆತ್ತ ಜೀವ, ನನ್ನ ನಂಬಿಕೊಂಡು ಬಂದ ಜೀವ ಈ ಭೂಮಿ ಮ್ಯಾಗ ಇರುತ್ತೆ. ನಾನು ಖುಷಿಯಿಂದ ಇರಬೇಕು. ಅವ್ರಿಗೆ ಯಾವುದೇ ಕಷ್ಟಗಳು ಬಂದರೂ ಆ ಕಷ್ಟಕ್ಕೆ ಮೊದಲು ನನಗಿಂತ ನೀ ಎದುರು ನಿಂತ ಆ ಕಷ್ಟಗಳನ್ನ ಪರಿಹರಿಸ್ಬೇಕು. ಸೊ ನಿನ್ನನ್ನು ನಂಬಿ ಇದನ್ನು ಬೆಡ್ಕೊಂಡು ನಿನ್ನ ಸೇವೆ ಮಾಡೋಕ್ಕೆ ಈ ಮೆಟ್ಲುಗಳನ್ನ ಹತ್ತಿ ಬರಾಕತ್ತೀನಿ. ಕಾಪಾಡು, ನಂಬಿದವ್ರನ್ನ ಕೈ ಬಿಡಬೇಡ. ನಾನು ನಂಬಿದ್ದು ನನ್ನ ಗುರುರಾಯರನ್ನ, ನನ್ನ ಗುರುರಾಯರು ನಂಬಿದ್ದು ನಿನ್ನನ್ನು. ಸೊ ನನ್ನನ್ನು, ನನ್ನ ಪರಿವಾರವನ್ನು ಕಾಪಾಡೋದು ನಿನ್ನ ಜವಾಬ್ದಾರಿ. ಕೊನೆದಾನೆ ನಾನು ನಿನಗೆ ಕೇಳೋದಿಷ್ಟ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.